22ನೇ ತಾರೀಕಿಗೆ ಕರ್ನಾಟಕ ಬಂದ್ ಆಗ್ತಾ ಇದೆ. ಸೊ ಹಂಗಾಗಿ ಸಾರಾ ಗೋವಿಂದ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ನಡೆಸಿದ್ದಾರೆ. ಇವರ ಕಡೆಯಿಂದ ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕರ್ನಾಟಕದಲ್ಲಿ ಪ್ರತಿ ಬಾರಿಯೂ ಕೂಡ MES ಪುಂಡರ ಅಟ್ಟಹಾಸ ಎನ್ನುವಂಥದ್ದು ಪ್ರತಿ ಬಾರಿಯೂ ಕೂಡ ಆಗ್ತಾ ಇರುತ್ತೆ. ಆ ಒಂದು ಅಟ್ಟಹಾಸ ಈ ಬಾರಿ ಕಂಡಕ್ಟರ್ಗಳ ಮೂಲಕವಾಗಿ ಅವ್ರನ್ನ ಹಲ್ಲೆ ಮಾಡುವಂಥ ವಿಚಾರವಾಗಿ ಆರಂಭ ಆಗಿದೆ. ಈ ಆರಂಭ ಎನ್ನುವಂಥದ್ದು ಪ್ರತಿದಿನವೂ ಕೂಡ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಕರ್ನಾಟಕವನ್ನು ಬಂದ್ ಮಾಡೇ ತೀರ್ತವೆ, ಸರ್ಕಾರಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಘೋಷಣೆ ಕೊಟ್ಟಿರುವಂಥದ್ದು. ಸದಾ ಕನ್ನಡಿಗರ ಬೆನ್ನೆಲುಬಾಗಿ ನಿಲ್ಲುವಂತಹ ಸಾರಾ ಗೋವಿಂದ್ ನಮ್ಮ ಜೊತೆಗಿದ್ದಾರೆ. ಅವರ ಹೋರಾಟ ಹೇಗಿರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, MES ಪುಂಡರ ವಿರುದ್ಧವಾಗಿ ಅಟ್ಟಹಾಸ ಮೆರೆತಿರುವಂತಹ ವಿರುದ್ಧವಾಗಿ ನಿಮ್ಮ ಆಕ್ರೋಶ ಇವತ್ತು ಕಟ್ಟೆ ಹೊಡೆದಿರುವಂಥದ್ದು ಹೇಗಿದೆ ಸರಿ, ಹೇಗಿರುತ್ತೆ 22ರ ಹೋರಾಟ? ನಾನು ವಿಶೇಷವಾಗಿ ಇವತ್ತು ಈ ಮರಾಠಿಗರ ವಿರುದ್ಧವಾಗಿ ಯಾರ್ಯಾರು ಧ್ವನಿಯನ್ನು ಎತ್ತಿದ್ದಾರೋ, ಯಾವ್ಯಾವ ಕನ್ನಡ ಪರ ಸಂಘಟನೆಗಳು ಧ್ವನಿಯನ್ನು ಎತ್ತಿದ್ದಾರೋ, ತಮ್ಮ ರೋಷವನ್ನು ವ್ಯಕ್ತಪಡಿಸಿದ್ದಾರೋ ಅಂಥವ್ರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇದು ಬೇಕು. ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆದರೆ ಕನ್ನಡಿಗರು ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ಆ ಒಂದು MES ಸಂಘಟನೆಯನ್ನು ನಿಷೇಧ ಮಾಡಬೇಕು ಕರ್ನಾಟಕದಲ್ಲಿ, ಮತ್ತು ಶಿವಸೇನೆಯನ್ನು ಗಡೀಪಾರು ಮಾಡಬೇಕು, ಮತ್ತು ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಮತ್ತು ಇವೆರಡನ್ನೂ ಇಟ್ಟುಕೊಂಡು ಈ ಎರಡೂ ವಿಚಾರಗಳು ಇಷ್ಟು 4-5 ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನಾವು ಭಾಳಷ್ಟು ಬಾರಿ ಸುಮಾರು ನನ್ನ 40 ವರ್ಷದ ಹೋರಾಟದಲ್ಲಿ ಸುಮಾರು 35 ವರ್ಷದಿಂದ ಈ MESನವರ ಪುಂಡಾಟಿಕೆಯನ್ನು ನೋಡಿಕೊಂಡೇ ಬಂದಿದ್ದೀನಿ. ಅಲ್ಲಿ ಸಂಘಟನೆ ಮಾಡಿದ್ದೀನಿ, ಅಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ದೊಡ್ಡ ಹೋರಾಟಗಳನ್ನು ಮಾಡಿದೆ. ಅವತ್ತೊಂದು ದಿವಸ ನನ್ನನ್ನು ಆ ಬೆಳಗಾಂ ಪ್ರವೇಶ ಮಾಡೋಕ್ಕೆ ಬಿಡಲ್ಲ ಅಂದರು. ಯಾವುದೋ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಬಿಟ್ಟು ಹೋದೆ. ಅವಾಗೇನು TV ಇರಲಿಲ್ಲ, ಮಾಧ್ಯಮಗಳಿರಲಿಲ್ಲ, ಕೇವಲ ಆಕಾಶವಾಣಿ ನಮ್ಮ ದೂರದರ್ಶನ ಒಂದೇ ಇದ್ದಿದ್ದು. ಆ ಸಂದರ್ಭದಲ್ಲಿ ನಾನು ಆ ಒಂದು ಬೆಳಗಾಂ ನಗರ ಪ್ರವೇಶ ಮಾಡಿ ಹೋರಾಟವನ್ನು ಮಾಡಿದ್ದೀವಿ. ಎಲ್ಲಿವರೆಗೆ ದಬ್ಬಾಳಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ? ಸರ್ಕಾರ ಇದರ ಬಗ್ಗೆ ಯಾಕೆ ಸ್ಪಷ್ಟವಾದಂಥ ಒಂದು ನಿಲುವನ್ನು ತಗೊಂಡಿಲ್ಲ? ಯಾಕೆ ಕ್ರೂರತನ ಪ್ರದರ್ಶನ ಮಾಡ್ತಾಯಿದ್ದೀರಾ? ಗಡಿ ಭಾಗದಲ್ಲಿ, ಅದರಲ್ಲಿ ಬೆಳಗಾಂನಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಮ್ಮ ರಾಜಕಾರಣಿಗಳ ಸೊಲ್ಲು ಅಡಗೋಗಿದೆಯಾ, ಧ್ವನಿ ಅಡಗೋಗಿದೆಯಾ? ಅವ್ರು ಏನು ಮಾಡ್ತಾಯಿದ್ದಾರೆ? ನೀವು ಅಧಿಕಾರವನ್ನು ಇಟ್ಕೊಂಡು ಇವತ್ತು ನಿಮಗೆ ಅಧಿಕಾರ ಇದೆ, ನೀವು ಚಲಾಯಿಸಿ. ಅವರ ಮತಗಳಿಗೋಸ್ಕರ ನೀವು ಅವ್ರನ್ನ ಓಲೈಸ್ಕೊಳ್ಕೋಸ್ಕರ ಇವತ್ತು ಕನ್ನಡಿಗರನ್ನ ಹರಾಜಾಗ್ತಿದ್ದೀರಲ್ಲ ಕರ್ನಾಟಕದಲ್ಲಿ, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಇದೆಲ್ಲವನ್ನು ಇಟ್ಕೊಂಡು ಒಂದು 5-6 ವಿಚಾರಗಳನ್ನ ಇಟ್ಕೊಂಡು ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಕಳೆದ ಬಾರಿ ಇದೇ ಜಾಗದಲ್ಲಿ ಕರೆ ಕೊಡ್ತೀರಾ, ಅದು ವಿಫಲ ಆಗುತ್ತೆ. ಆ ವಿಫಲತೆ ಈ ಬಾರಿ ಕಾಣಿಸುತ್ತಾ ಹೇಗೆ ಸರ್? ಅಲ್ಲ, ವಿಫಲ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ನಮ್ಮವರೇ ಇದು ಬೇಕಾಗಿತ್ತಾ, ಇನ್ನೊಂದು ಮತ್ತೊಂದು ಇವತ್ತಿನ ವಿಚಾರನ ಅವ್ರಿಗೆ ತಿಳಿಸಿದ್ದೀವಿ. ಇವತ್ತು ಸಾರ್ವಜನಿಕರಿಗೆ ನಾವೇನು ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ, ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ. ಇಲ್ಲಿ ಬಂದು ಕರೆ ಕೊಟ್ಟ ತಕ್ಷಣ ಯಾರೂ ಭಿನ್ನಾಭಿಪ್ರಾಯವಾಗಿ ಮಾತಾಡೋದು ಇನ್ನೊಂದಲ್ಲ, ಇದು ನಿಮ್ಮೆಲ್ರಿಗೂ ಜವಾಬ್ದಾರಿ ಇದೆ. ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನಾನು ಕೇಳಿಕೊಳ್ತೀನಿ, ಈ ಬಾರಿ ಬಂದನ್ನು ನೀವು ಯಶಸ್ವಿ ಮಾಡ್ತೀವಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸಾರಾ ಗೋವಿಂದರವರ ಮಾತಾಗಿರುವ ಏನಾಗಿತ್ತು ಅಂತ. ಯಾಕಂತ ಹೇಳಿದ್ರೆ MES ಪುಂಡರು ಕರ್ನಾಟಕದಲ್ಲಿ ಪ್ರತಿ ಬಾರಿಯೂ ಕೂಡ ಒಂದು ಅಟ್ಟಹಾಸ ಮೆರೆಯುವಂಥ ಕೆಲಸ ಮಾಡ್ತಾರೆ. ಬೆಳಗಾವಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಕಂಡಕ್ಟರ್ಗೆ ಹಲ್ಲೆ ಮಾಡುವಂತಹದ್ರಿಂದ ಪ್ರಾರಂಭ ಆಗಿ ಮೊನ್ನೆ ಕೂಡ ಹಲ್ಲೆ ಆಗಿದೆ. ಇದನ್ನು ಖಂಡನೆ ವ್ಯಕ್ತಪಡಿಸುವಂಥ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರುವಂಥದ್ದು. ಈ ಒಂದು ಹೋರಾಟ ಮಾರ್ಚ್ 22ಕ್ಕೆ ಕರೆ ಕೊಟ್ಟಿರುವಂಥ ಬಂದು ಯಶಸ್ವಿ ಆಗುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡೇ ತೀರ್ತವೆ ಎನ್ನುವಂಥ ಎಚ್ಚರಿಕೆಯನ್ನು MES ಪುಂಡರಿಗೆ ಜೊತೆಗೆ ಸರ್ಕಾರಗಳಿಗೆ ಒಟ್ಟಾರೆಯಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.